ಟಾಟಾ IPLನ ಮ್ಯಾಚ್ ನಂಬರ್ 43 ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ, ಡೆಲ್ಲಿ ಅವರು ಲಾಸ್ಟ್ ಮ್ಯಾಚಲ್ಲಿ ಒಂದು ಒಳ್ಳೆ ವಿಕ್ಟ್ರಿಯಿಂದ ಈ ಮ್ಯಾಚ್ಗೆ ಬರ್ತಾ ಇದ್ದಾರೆ. ಮುಂಬೈ ಅವರು ಕನ್ಸಿಕ್ಯೂಟಿವ್ ಸೋಲನ್ನು ಅನುಭವಿಸಿ ಬರ್ತಾ ಇದ್ದಾರೆ. ಸೊ ಈ ಮ್ಯಾಚಲ್ಲಿ ಮುಂಬೈ ಅವರು ಮತ್ತೆ ಅವ್ರ ಫಾರ್ಮ್ನ ಕಂಡುಕೊಳ್ತಾರೆ ಇಲ್ಲ ನೋಡಬೇಕಾಗಿದೆ. ಆ್ಯಂಡ್ ಮುಂಬೈ ಅವರು ಮತ್ತೆ ಚೆನ್ನಾಗಿ ಆಡಿದ್ರೆ, ಒಳ್ಳೆ ಫಾರ್ಮಿಗೆ ಬಂದರೆ ಮೇ ಬಿ ಟೇಬಲಲ್ಲಿ ಸ್ವಲ್ಪ ಮೂವ್ಮೆಂಟ್ ಇರುತ್ತೆ. ಇಲ್ಲಾಂದರೆ ಡೆಲ್ಲಿ ಅವ್ರಿಗೆ ಈಸಿ ಆಗುತ್ತೆ ಈ ಮ್ಯಾಚಲ್ಲಿ. ಡೆಲ್ಲಿ ಅವರು ಅದೇ ಕಾನ್ಫಿಡೆನ್ಸ್ನ ಕಂಟಿನ್ಯೂ ಮಾಡ್ತಾರೆ ಇಲ್ಲ ನೋಡಬೇಕಾಗಿದೆ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮ್ಯಾಚ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಯಲ್ಲಿ ನಡೀತಾ ಇದೆ. ಈ ಒಂದು ಪಿಚ್ ಬಗ್ಗೆ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಕಂಪ್ಲೀಟ್ಲಿ ಇಲ್ಲೊಂದು ರನ್ ಫೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿ ಮ್ಯಾಚಲ್ಲೂ 200+ ಸ್ಕೋರ್ ಆಗ್ತಾ ಇದೆ. ಅದನ್ನು ಚೇಸ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಈಸಿಯಾಗಿದೆ ಬ್ಯಾಟಿಂಗ್ ಆಡೋಕ್ಕೆ ಅಂತ ನೀವೇ ತಿಳ್ಕೊಬೋದು. ಸೊ ಇಲ್ಲಿ ಬೌಲರ್ಸ್ಗೆ ಕಂಪ್ಲೀಟ್ಲಿ ನೈಟ್ ಮೇರ್ ಅಂತಲೇ ಹೇಳ್ಬೋದು. ಇನ್ನು ಎರಡು ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 33 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 18 ಮ್ಯಾಚಲ್ಲಿ ಮುಂಬೈ ಅವರು ಗೆದ್ದಿದ್ದಾರೆ, 15 ಮ್ಯಾಚಲ್ಲಿ ಡೆಲ್ಲಿ ಅವರು ಗೆದ್ದಿದ್ದಾರೆ. ನೋಡಿಕೊಂಡ್ರೆ ಸ್ವಲ್ಪ ಮುಂಬೈ ಅವರಿಗೆ ಎಡ್ಜಿದೆ ಅಂತ ಹೇಳ್ಬೋದು. ಬಟ್ ಈ ಸೀಸನ್ನಲ್ಲಿರೋ ಅವರ ಫಾರ್ಮ್ನ ಕಂಡುಕೊಂಡ್ರೆ ನಾವು ಆರಾಮಾಗಿ ಹೇಳ್ಬೋದು ಡೆಲ್ಲಿ ಅವ್ರಿಗೆ ಇಲ್ಲಿ ಒಂದು ಎಡ್ಜಿದೆ ಅಂತ ಹೇಳ್ಬೋದು. ಅದರಲ್ಲೂ ಅವರು ಹೋಮ್ ಪಿಚ್ಚಲ್ಲಿ ಆಡ್ತಾ ಇದ್ದಾರೆ. ಸೊ ನೋಡಬೇಕು ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ. ಇನ್ನು ಎರಡು ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಕಡೆಯಿಂದ ಪೃಥ್ವಿ ಶಾ, ಜೇಕ್ ಫ್ರೇಜರ್ ಮೆಗರ್ಕ್, ಅಕ್ಷರ್ ಪಟೇಲ್, ಶೇ ಹೋಪ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್, ಟ್ರಿಸ್ಟನ್ ಸ್ಟಬ್ಸ್, ಅಭಿಷೇಕ್ ಪೋರೆಲ್, ಕುಲ್ದೀಪ್ ಯಾದವ್, ಆಂಡ್ರಿಕ್ ನೋಕ್ಯಾ, ಖಲೀಲ್ ಅಹ್ಮದ್, ಮುಕೇಶ್ ಕುಮಾರ್ ಹಾಗೂ ರಸಿಕ್ ಸಲಾಮ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಮುಂಬೈ ಇಂಡಿಯನ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಅವ್ರ ಕಡೆಯಿಂದ ರೋಹಿತ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಮೊಹಮ್ಮದ್ ನಬಿ, ನೆಹಾಲ್ ವಧೇರಾ ಹಾಗೂ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಟಿಮ್ ಡೇವಿಡ್, ಗೆರಾಲ್ಡ್ ಕೊಯಿಟ್ಜಿ, ಪಿಯೂಷ್ ಚಾವ್ಲಾ, ಜಸ್ಪ್ರೀತ್ ಬುಮ್ರಾ ಹಾಗೂ ಎನ್ ತುಷಾರ ಅವರು ಕಣಕ್ಕಿಳಿದಿದ್ದಾರೆ.